ಎವ್ರಿಬಡಿ ಸ್ನೇಹ ಸಂಬಂಧಗಳೆಲ್ಲ ಏನಕ್ಕೆ ದೂರ ಆಗಿದೆ ಅಂದ್ರೆ ಎಲ್ಲ ವಿಮರ್ಶಕರಾಗೋದ್ರಿ, ನೀವು ಪ್ರೇಕ್ಷಕರಾಗಿರಿ. ವಿಮರ್ಶಕರು ಇಲ್ಲಿದ್ದಾರೆ ನೋಡಿ, ಇವರಿದ್ದಾರೆ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅವ್ರ ಅಷ್ಟು ವರ್ಷ ಅನುಭವಿಸ್ಕೊಂಡು ಬಂದಿದ್ದಾರೆ. ಎಲ್ಲಾರು ಕೂತ್ಕೊಂಡು ಸಿನಿಮಾ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಎಷ್ಟಿಲ್ಲ ಬ್ರೋ, ಮೊನ್ನೆ ಸಿನಿಮಾ ಇಂಡಸ್ಟ್ರಿ ಬಂದಿದ್ದೀರಾ, ಒಂದನ್ನೇ ಫಸ್ಟ್ ರೀಲ್ ಅಲ್ಲಿ ಬರ್ದ್ಬಿಡ್ತೀರಾ ಚೆನ್ನಾಗಿದೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಚೆನ್ನಾಗಿಲ್ಲ ಅಂತ ಥಿಯೇಟರ್ ಜನ ಬರೋದಿಲ್ಲ ಅಂತ ನಮ್ಗೆ ಗೊತ್ತು, ಕಲೆಕ್ಷನ್ ಹೇಳ್ಬಿಡುತ್ತೆ ನಮ್ಗೆ. ಬಟ್ ಅದನ್ನ ಮಾತಿನ ಮೂಲಕ ಹೇಳಿ, ಕಮೆಂಟ್ ಮೂಲಕ ಹೇಳಿ ಬರೋನು ನಿಲ್ಸೋದ್ರಿಂದ ನಿಮಗೆ ಏನ್ ಲಾಭ? ನಿಮ್ಗೆ ಅರ್ಟ್ ಮಾಡೋದ್ರಿಂದ ಏನ್ ಲಾಭ? ನಿಮ್ಗೆ ಯಾರೇ ಆಗ್ಲಿ ಅವ್ನು ಎಷ್ಟೇ ಲಕ್ಷ ಕೋಟಿ ಗಟ್ಟಲೆ ಸಿನಿಮಾ ಹಾಕೊಂಡು ಮಾಡ್ತಾನೆ, ನಿಮ್ಗೆ ಇಡಿಸ್ಲಿಲ್ಲ ಥಿಯೇಟರ್ ಹೆಂಗಿರು ಬರಲ್ವಲ್ಲ, ನೀವು ಬಿಟ್ಬಿಟ್ರಿ. ಅವನು ನೋಯಿಸೋದ್ರಲ್ಲಿ ಇನ್ನೇನ್ ಲಾಭ ಬರುತ್ತೆ ನನ್ಗೆ ಅರ್ಥ ಆಗಿಲ್ಲ. ನನಗೆ ವೈ ಆರ್ ಯು ಹರ್ಟಿಂಗ್ ಪೀಪಲ್ ಮೋರ್? ನಾನು ಯಾವತ್ತ ಹೇಳಿದ್ದೀನಿ, ನಾನು ಸಿನಿಮಾ ಸೋತಾಗ ಮನುಷ್ಯನಿಗೆ ಸಿನಿಮಾ ಸೋತು ಅಂತ ಬೇಜಾರಿಲ್ಲ, ಅವನ ಜೊತೆ ನಡ್ಕೋತಾರ ಜೊತೆಲಿ ಇದ್ದವರು, ಅದು ಒಂದು ನಿಜವಾದ ಸೋಲು, ಅದು ತೊಂದರೆ ಕೊಡುತ್ತೆ ಲೈಫಲ್ಲಿ. ಅದು ಆಗ್ಬಾರ್ದು ಅಂತ ಹೇಳೋದು. ದಟ್ ಇಸ್ ದ ಟೈಮ್ ವೆನ್ somebody ಎಕ್ಸ್ಪೆಕ್ಟ್. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅರೆ ಆಯ್ತಾ ಈ ಪಾಪ ಏನೋ ಏಟು ಬಿದ್ದಿದೆ, ನಾವೆಲ್ಲ ಜೊತೆಲಿ ಇರೋಣ, ಸಪೋರ್ಟ್ ಮಾಡೋಣ, ನಾವ್ ಇದೀವಿ ಸರ್ ಜೊತೆಲಿ ಅಂತ ಹೇಳ್ಬಿಟ್ರೆ ಅವ್ನು ಮತ್ತೆ ಇನ್ನೊಂದ್ ಸಿನಿಮಾ ಎತ್ಕೊಂಡ್ ಬಂದಾಗ ಅದು ಆ ದಿವಸ ಬೇಗ ಜನ